ಹಲೋ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಹಾಗೆ ಅವ್ರ ಟೀಮ್ ಏನಿದೆ ಕೊಲೆ ಮಾಡಿರೋಂತಹ ಆರೋಪಿಗಳು ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಸೊ ಆರೋಪಿಗಳು ಇಂಚಿಂಚು ಎಲ್ಲಿ ಏನೇನು ನಡೆದಿದೆ ವಿಷಯಗಳನ್ನ ಪೊಲೀಸರಿಗೆ ತಿಳಿಸ್ತಾ ಇದ್ದಾರೆ. ಸೊ ಏನೇನು ವಿಷಯ, ಏನೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಇಲ್ಲಿವರೆಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆರೋಪಿಗಳೆಲ್ಲರೂ ಕೂಡ 6 ದಿನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ರು. ಅದಾದಮೇಲೆ ನಂತರ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದರು. ಮತ್ತೆ 5 ದಿನ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನ ತಗೊಂಡಿದ್ದಾರೆ. ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಪೊಲೀಸರು ತಮ್ಮ ಕಸ್ಟಡಿಗೆ ತಗೊಂಡಿದ್ದಾರೆ. ಸೊ ದರ್ಶನ್ ಅವರು ಅರೆಸ್ಟ್ ಆದ ನಂತರ ಇದೊಂದೇ ವಿಷಯ ಅಲ್ಲ, ಇನ್ನೂ ಹಲವಾರು ವಿಷಯಗಳು ದರ್ಶನ್ ಅವರು ಹಲ್ಲೆ ಮಾಡಿರೋಂಥ ಹಾಗೆ ಅವರ ಟೀಮ್ ಹಲ್ಲೆ ಮಾಡಿರೋಂತಹ ಎಷ್ಟೊಂದು ವಿಷಯಗಳು ಹೊರಗಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾವ್ದ್ಯಾವುದು ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದರ್ಶನ್ ಅರೆಸ್ಟ್ ಆದ ನಂತರ ದರ್ಶನಿಂದ ಹಲ್ಲೆಗೊಳಗಾದ ಇನ್ನೂ ಹಲವಾರು ವ್ಯಕ್ತಿಗಳು ಮೀಡಿಯಾ ಮುಂದೆ ಬಂದು ನಮಗೆ ದೌರ್ಜನ್ಯ ಆಗಿದೆ, ದರ್ಶನ್ ಅವ್ರ ಟೀಮಿಂದ ನಾವು ಹಲ್ಲೆಗೊಳಗಾಗಿದ್ದೀವಿ ಅಂತ ಮೀಡಿಯಾ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಸೊ ಈ ಕೇಸ್ನೊಂದಿಗೆ ದರ್ಶನ್ ಅವರ ಹಳೆ ಮ್ಯಾನೇಜರ್ ಕೂಡ ಕಾಣೆಯಾಗಿದ್ದಾರೆ. ಆ ಕೇಸ್ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಾದ ನಂತರ ನಿರೂಪಕರೊಬ್ಬರು ಕೂಡ ನಮ್ಮ ಮೇಲೂ ಕೂಡ ಅವರು ಕೊಲೆ ಬೆದರಿಕೆನ ಕೊಲೆ ಬೆದರಿಕೆ ಹಾಕಿದ್ದಾರೆ ನಮ್ಮ ಮೇಲೂ ಕೂಡ ದರ್ಶನ್ ಅವರು ಅಂತಲೂ ಕೂಡ ತಿಳಿಸಿದ್ದಾರೆ. ಯಾಕೆ ಅವರು ಕೊಲೆ ಬೆದರಿಕೆನ ಹಾಕಿದ್ದಾರೆ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಅದಾದ ನಂತರ ಇನ್ನು ಕೆಲವರು ಕೂಡ ದರ್ಶನ್ ಅವರಿಂದ ಹಲ್ಲೆಗೆ ಒಳಗಾಗಿದ್ದಾರೆ. ಈಗ ಒಂದೊಂದು ದಿನಕ್ಕೂ ಒಂದು ಹೊಸ ನ್ಯೂಸ್ ಬರ್ತಾ ಇದೆ. ಕೊಲೆ ಕೇಸ್ ಕೇಳಿದ ನಂತರ ದರ್ಶನ್ ಅವ್ರ ಫ್ಯಾಮಿಲಿನೂ ಕೂಡ ತುಂಬಾ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ವಿಷಯದ ಬಗ್ಗೆ ಎಲ್ಲೂ ಕೂಡ ಅವರು ಹೊರಗಡೆ ಮೀಡಿಯಾದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಅಂತ ಹೇಳ್ಬೋದು. ಸೊ ದರ್ಶನ್ ಅವರ ತಮ್ಮ ಆಗಿರ್ಬೋದು ಕೂಡ ಈ ವಿಷಯದ ಬಗ್ಗೆ ಮೀಡಿಯಾದವರು ಮಾತಾಡ್ಸೋದಕ್ಕೆ ಹೋದಾಗ ದರ್ಶನ್ ವಿಷಯ ನನ್ನ ಹತ್ರ ಮಾತಾಡ್ಬಿಡಿ, ನನಗೇನು ಗೊತ್ತಿಲ್ಲ, ನನ್ನ ಏನು ಕೇಳಬೇಡಿ ಅಂತ ಹೇಳಿದ್ದಾರೆ. ಸೊ ದರ್ಶನ್ ಅವ್ರ ಅಮ್ಮ ಕೂಡ ಮನೆಯಿಂದ ಹೊರಗಡೆ ಬಂದಿಲ್ವಂತೆ. ಹಾಗೆಯೇ ದರ್ಶನ್ ಅವರ ಸ್ನೇಹಿತರು ಹಾಗೆ ನಟಿಯರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಎಲ್ಲಿ ಅದು ಬೇರೆ ರೂಪ ಪಡ್ಕೊಳ್ಳುತ್ತೆ ಅಂತ ಯಾವುದೇ ಮೀಡಿಯಾದಲ್ಲೂ ಕೂಡ ಈ ವಿಷಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ದರ್ಶನ್ ಅವರ ಹೆಂಡತಿ ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ದರ್ಶನ್ ಅವರು ಅರೆಸ್ಟ್ ಆದ ನಂತರ ಎಷ್ಟೊಂದು ಜನ ವ್ಯಕ್ತಿಗಳು ಬಂದು ಮೀಡಿಯಾ ಮುಂದೆ ಹೇಳಿದ್ದಾರೆ, ನಾವು ದರ್ಶನ್ ಅವ್ರ ಗ್ಯಾಂಗಿಂದ ಹಲ್ಲೆಗೊಳಗಾಗಿದ್ದೀವಿ ಅಂತ ಹೇಳಿದ್ದಾರೆ. ಒಬ್ಬರು ನಿರ್ಮಾಪಕರಾಗಿರ್ಬೋದು, ಹಾಗೆಯೇ ಇನ್ನೊಬ್ಬರು ಹೆಲ್ಪ್ ಕೇಳಕ್ಕೆ ಹೋಗಿದ್ದಾರಂತೆ ಫಾರ್ಮ್ ಹೌಸ್ಗೆ, ಅಂದರೆ ದರ್ಶನ್ ಫಾರ್ಮ್ ಹೌಸ್ಗೆ ಹೆಲ್ಪ್ನ ಕೇಳೋದಕ್ಕೆ ಹೋದಾಗ ದರ್ಶನ್ ಅವರ ಗ್ಯಾಂಗ್ ಏನಿದೆ ಅವರು ನಾಯಿನ ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೆ. ಸೊ ಇದೆಲ್ಲ ವಿಷಯಗಳು ಇವಾಗ ಹೊರಗೆ ಬರ್ತಾ ಇದೆ. ಈ ಕೊಲೆ ವಿಷಯದ ಜೊತೆಗೆ ಇನ್ನೊಂದು ಕೆಲವು ವಿಷಯಗಳು ಇವಾಗ ಹೊರಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅಪರಾಧಿಗಳು ಏನಿದ್ದಾರೆ ಅವರೆಲ್ಲ ಎಲ್ಲ ವಿಷಯಗಳನ್ನ ಬಾಯಿ ಬಿಡ್ತಾ ಇದ್ದಾರೆ. ಸೊ ಇನ್ನು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಲಿ ಆರೋಪಿಗಳು ಇರ್ತಾರೆ. ಸೊ ಇನ್ನೆಲ್ಲ ಏನು ವಿಷಯಗಳು ಹೊರಗೆ ಬರುತ್ತೆ ಕಾದು ನೋಡಬೇಕಾಗಿದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ ಇವಾಗ ಗೊತ್ತಾಗ್ತಾ ಇರೋದು, ಸೊ ದರ್ಶನ್ ಅವರು ಇನ್ನೊಬ್ಬರು ಇಂಡಸ್ಟ್ರಿಯಲ್ಲೇ ಇರುವಂತಹ ಒಬ್ಬ ಸಂಗೀತ ನಿರ್ದೇಶಕರಾಗಿರುವಂತಹ ಒಬ್ಬ ಮಹಾನ್ ಸಂಗೀತ ನಿರ್ದೇಶಕರಾಗಿರುವಂಥವ್ರ ಮೇಲೆ ಬೆದರಿಕೆಯನ್ನು ಹಾಕಿದಾರಂತೆ. ಸೊ ಮಾನಸಿಕ ಒತ್ತಡವನ್ನು ನೀಡಿದಾರಂತೆ. ಸೊ ಇವರು TV ರಿಯಾಲಿಟಿ ಶೋಲಿ ಜಡ್ಜಾಗಿ ಕಾಣಿಸ್ಕೊಳ್ತಿದ್ರಂತೆ. ಸೊ ಅವ್ರಿಗೂ ಕೂಡ ಇವರು ದರ್ಶನ್ ಅವರು ಮಾನಸಿಕ ನೋವನ್ನು ಕೊಟ್ಟಿದ್ದಾರಂತೆ. ಪದೇ ಪದೇ ಫೋನ್ ಮಾಡಿ ಮಾನಸಿಕವಾಗಿ ಹಲ್ಲೆ ಮಾಡಿದಾರಂತೆ. ಸೊ ಅದರಿಂದ ಅವ್ರಿಗೆ ನೋವುಂಟಾಗಿ ಅವರು ಚಿಂತೆಗೊಳಗಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಸೊ ಅದು ಯಾರು ವ್ಯಕ್ತಿ ಅಂತ ಇವಾಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದನ್ನು ಯಾರು ಹೇಳಿದ್ರು ಈ ವಿಷಯನ, ಹಾಗೆಯೇ ಇದ್ರ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ಕೊಲೆ ಕೇಸ್ಗೆ ನ್ಯಾಯ ಸಿಗಬೇಕು, ರೇಣುಕಾಸ್ವಾಮಿ ಅವರಿಗೆ ಹಾಗೆ ಅವರ ಹೆಂಡತಿ ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದರ್ಶನ್ ಅವರು ಕೊಲೆ ವಿಷಯದಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಆಘಾತವಾಗಿದೆ. ಫ್ಯಾನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯವ್ರಿಗೂ ಕೂಡ. ಸೊ ಇದೆಲ್ಲ ಹೇಗಾಯಿತು, ಏನು ಒಂದು ಕಮೆಂಟಿಂದ ಸ್ಟಾರ್ಟ್ ಆಯಿತಾ ಇದು ವಿಷಯ. ಸೊ ಯಾರು ಪ್ಲ್ಯಾನ್ ಮಾಡಿದ್ದು ಎಲ್ಲ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಮಾಡಿ. ಆರೋಪಿಗಳು ಕೊಡ್ತಾ ಇರೋಂಥ ಸ್ಟೇಟ್ಮೆಂಟ್ ಪ್ರಕಾರ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯವ್ರನ್ನ ಕರ್ಕೊಬರ್ತಾರೆ ಶೆಡ್ಡಲ್ಲಿ. ಅದಾದ ನಂತರ ರೇಣುಕಾಸ್ವಾಮಿನ
ಕೂಡ ಹಾಕ್ತಾರೆ. ನಂತರ ಆತನಿಗೆ ಬಿರಿಯಾನಿನ ತಿನ್ನು ಅಂತ ಹೇಳ್ತಾರೆ. ಸೊ ಬಿರಿಯಾನಿನ ತೊಗೊಬಂದಿರ್ತಾರೆ ಶೆಡ್ಗೆ. ಅದು ರೇಣುಕಾಸ್ವಾಮಿಗೂ ಕೂಡ ಬಿರಿಯಾನಿ ತಿನ್ನು ಅಂತ ಹೇಳ್ತಾರೆ. ರೇಣುಕಾಸ್ವಾಮಿ ನಾನು ಸಸ್ಯಾಹಾರಿ ನಾನು ತಿನ್ನಲ್ಲ ಅಂತ ಹೇಳಿದ್ರು ಹಿಂಸೆ ಮಾಡಿ ರೇಣುಕಾಸ್ವಾಮಿ ಬಾಯಿ ಒಳಗಡೆ ಬಿರಿಯಾನಿನ ಹಾಕ್ತಾರೆ. ರೇಣುಕಾಸ್ವಾಮಿ ಬಿರಿಯಾನಿನ ಎಸ್ಬಿಡ್ತಾರಂತೆ. ಸೊ ಇದಕ್ಕೆ ಕೋಪಗೊಂಡು ಅವರೆಲ್ಲ ಚೆನ್ನಾಗಿ ರೇಣುಕಾಸ್ವಾಮಿಗೆ ಹೊಡಿತಾರಂತೆ. ರೆಡಿಯಾಗು ಬಾಸ್ ಬರ್ತಾರೆ, ಹೇಟ್ ತಿನ್ನೋದಕ್ಕೆ ರೆಡಿಯಾಗು ಅಂತ ಹೇಳ್ತಾರಂತೆ. ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲಿಗೆ ಬರ್ತಾರಂತೆ. ಪವಿತ್ರ ಗೌಡನ ನೋಡಿದ ತಕ್ಷಣ ರೇಣುಕಾಸ್ವಾಮಿ ಕಾಲಿಗೆ ಬೀಳ್ತಾರಂತೆ. ಸೊ ಅದಾದ್ರೂ ಕೂಡ ಮನಸ್ಸು ಕರಗದೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡಿತಾರಂತೆ. ದರ್ಶನ್ ಕೂಡ ಹಲ್ಲೆಯನ್ನು ಮಾಡ್ತಾರಂತೆ. ಅದಾದ ಬಳಿಕ ದರ್ಶನ್ ಅವರು ದುಡ್ಡನ್ನು ಕೊಟ್ಟು ಊಟ ಮಾಡಿಕೊಂಡು ಊರಿಗೆ ಹೋಗು, ಇನ್ಯಾವತ್ತೂ ಈ ರೀತಿ ಮಾಡಬೇಡ ಅಂತ ಹೇಳ್ತಾರಂತೆ. ಅಲ್ಲಿಂದ ಹೊರಟ್ಬಿಡ್ತಾರಂತೆ ಈ ರೀತಿ ಮಾಡಿ. ನೆಕ್ಸ್ಟು ಇವಾಗ ರೇಣುಕಾಸ್ವಾಮಿಗೆ ಅಲ್ಲಿ ಇರುವಂಥವ್ರು ಮಿಕ್ಕದವ್ರು ಏನಿದ್ದಾರೆ ಅವರು ಚೆನ್ನಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ದರ್ಶನ್ ಪವಿತ್ರ ಗೌಡ ಹೋದ ನಂತರ ರೇಣುಕಾಸ್ವಾಮಿ ಮೇಲೆ ಇನ್ನು ಉಳಿದವರು ಹಲ್ಲೆಯನ್ನು ಮಾಡ್ತಾರಂತೆ. ಸರಿಯಾಗಿ ಸುಮಾರು 6:15ಕ್ಕೆ ರೇಣುಕಾಸ್ವಾಮಿ ಮೂರ್ಛೆ ತಪ್ತಾರಂತೆ. ಅದಾದ ನಂತರ ಇವ್ರಿಗೆಲ್ಲ ಗಾಬರಿಯಾಗಿ ನೀರನ್ನು ಕುಡಿಸಿ ಎಚ್ಚರ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ. ಆದರೆ ರೇಣುಕಾಸ್ವಾಮಿ ಪ್ರಾಣ ಅಷ್ಟರಲ್ಲಿ ಹೋಗ್ಬಿಟ್ಟಿರುತ್ತೆ. ದರ್ಶನ್ಗೆ ಕರೆ ಮಾಡಿದಾಗ ದರ್ಶನ್ ಡಾಕ್ಟ್ರನ್ನ ಕರೆಸಿ ಅಂತ ಹೇಳ್ತಾರಂತೆ. ಡಾಕ್ಟ್ರಿಗೆ ಫೋನ್ ಮಾಡೋ ಅಷ್ಟರಲ್ಲಿ ರೇಣುಕಾಸ್ವಾಮಿ ಪ್ರಾಣ ಹೋಗ್ಬಿಟ್ಟಿರುತ್ತಂತೆ. ಸೊ ಇದು ಅಲ್ಲಿ ನಡೆದಿರೋಂತಹ ಸಿಚುವೇಶನ್ ಅಂತ ಇವಾಗ ನಮಗೆ ಮಾಹಿತಿ ಸಿಗ್ತಾ ಇರೋದು. ಸೊ ಇಲ್ಲಿ ಕರೆಕ್ಟಾಗಿ ಏನಾಗಿದೆ ಅಂತ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಈ ಕೇಸ್ ಇನ್ನೇನೋ ಕೊನೆಯ ಹಂತಕ್ಕೆ ಬಂದಿದೆ, ಕಾದು ನೋಡಬೇಕಾಗಿದೆ. ಏನು ಒಂದು ಕರೆಕ್ಟ್ ಪಿಕ್ಚರ್ ನಮಗೆ ಸಿಗಬೇಕಂದ್ರೆ ನಾವಿನ್ನೂ ವೆಯ್ಟ್ ಮಾಡಬೇಕಾಗಿದೆ. ದರ್ಶನ್ ಅವರು ರೇಣುಕಾಸ್ವಾಮಿ ಪ್ರಾಣ ಹೋಗಬೇಕಾದ್ರೆ ಅಲ್ಲೇ ಇದ್ರಾ ಅಥವಾ ಅಲ್ಲಿಂದ ಹೊರಟ್ಬಿಟ್ಟಿದ್ರಾ? ಪವಿತ್ರ ಗೌಡರು ಕೂಡ ಅಲ್ಲೇ ಇದ್ರಾ? ಕರೆಂಟ್ ಶಾಕು ಕೂಡ ಕೊಟ್ಟಿದ್ದಾರಂತೆ. ಸೊ ಕರೆಂಟ್ ಶಾಕ್ ಕೊಡಬೇಕಾದ್ರೆ ದರ್ಶನ್ ಅವರು ಅಲ್ಲೇ ಇದ್ರಾ ಅಂತ ನೋಡಬೇಕಾಗಿದೆ. ಇದರಲ್ಲಿ ದರ್ಶನ್ ಅವರ ಪಾತ್ರ ಏನು? ಈ ಕೊಲೆಯಲ್ಲಿ ದರ್ಶನ್ ಅವರ ಪಾತ್ರ ಏನು? ಆ ರೇಣುಕಾಸ್ವಾಮಿ ಪ್ರಾಣ ಹೋಗಬೇಕಾದ್ರೆ ದರ್ಶನ್ ಅವರು ಇದ್ರಾ ಇಲ್ವಾ ಅಂತ ನಾವು ಕಾದು ನೋಡಬೇಕಾಗಿದೆ. ದರ್ಶನ್ ಅವರು ಏನಾದರೂ ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದರೆ ಅವ್ರಿಗೆ ಶಿಕ್ಷೆ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದನ್ನು ಯಾರ ಕೈಯಿಂದನೂ ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಉಗ್ರಲ್ಲಿ ಹೋಗಬೇಕಾಗಿರೋಂತಹ ಕೆಲಸವನ್ನು ಕೊಡ್ಲಿ ತೊಗೊಂಡು ಮಾಡ್ದಂಗೆ ಆಯಿತು ದರ್ಶನ್ ಅವರು ಕೂಡ ತುಂಬಾ ಬೇಜಾರಾಗಿದ್ದಾರಂತೆ. ನನ್ನಿಂದ ತಪ್ಪಾಗೋಯ್ತು ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಅಲ್ವಾ? ಒಬ್ಬ ವ್ಯಕ್ತಿಯ ಕೊಲೆ ನಡೆದೋಗಿದೆ, ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಅಲ್ವಾ? ಆ ವ್ಯಕ್ತಿ ಮತ್ತೆ ಬರ್ತಾನ? ಆ ಅಪರಾಧ ಮಾಡೋದಕ್ಕಿಂತ ಮುಂಚೆನೇ ಇವರು ಯೋಚನೆ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಸೊ ರೇಣುಕಾಸ್ವಾಮಿನ ಈ ಬೆಂಗಳೂರಿಗೆ ಕರ್ಕೊಬಂದು ಅವ್ರಿಗೆ ಹೊಡೆಯೋ ಅವಶ್ಯಕತೆಯೇ ಇರಲಿಲ್ಲ. ನಮಗೆ ನ್ಯಾಯ ಬೇಕು ಅಂತಂದರೆ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸವರೇ ವಿಚಾರಣೆಯನ್ನು ಮಾಡ್ತಾಯಿದ್ರು. ಇಲ್ಲ ಅಂತಂದರೆ ರೇಣುಕಾಸ್ವಾಮಿಯವರ ಅಡ್ರೆಸ್ನ ಹುಡ್ಕೊಂಡೋಗಿ ಅವ್ರ ಮನೆಯವ್ರಿಗೆ ವಿಷಯನ ತಲುಪಿಸಿದ್ರೆ ಅವ್ರ ಮನೆಯವರೇ ಅವ್ರಿಗೆ ಬುದ್ಧಿನ ಹೇಳ್ತಾಯಿದ್ರು ಅಂತ ಅನಿಸುತ್ತೆ. ಸೊ ಇಲ್ಲಿ ಸ್ವಲ್ಪ ದರ್ಶನ್ ಅವರು ಬುದ್ಧಿನ ಉಪಯೋಗಿಸ್ಬೇಕಿತ್ತು. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸಂಗೀತ ನಿರ್ದೇಶಕರಾಗಿರುವಂತಹ ಅರ್ಜುನ್ ಜನಿ ಅವ್ರಿಗೆ ಇವರು ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರಂತೆ. ಸೊ ಇವ್ರಿಗೆ 2 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಅದಕ್ಕೆ ಕಾರಣ ದರ್ಶನ್ ಅವರೇ ಅಂತೆ. ಈ ವಿಷಯನ ನಮ್ಮ ಜೊತೆ ಹಂಚ್ಕೊಂಡಿದ್ದು ಪ್ರಶಾಂತ್ ಸಂಬರ್ಗಿ ಅವರು. ದರ್ಶನ್ ಏನಿದ್ದಾರೆ ಅವರು ನನ್ನ ಸ್ನೇಹಿತನಾದ ಅರ್ಜುನ್ ಜನಿ ಅವ್ರಿಗೆ ಮಾನಸಿಕ ಹಲ್ಲೆಯನ್ನು ಮಾಡಿದ್ದಾರೆ. 2 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅರ್ಜುನ್ ಜನಿ ಅವ್ರಿಗೆ. ಅದಕ್ಕೆ ದರ್ಶನ್ ಅವರೇ ಕಾರಣ. ಪದೇ ಪದೇ ಫೋನನ್ನು ಮಾಡಿ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಕುಗ್ಗಿ ಯೋಚನೆಗೊಳಗಾಗಿ ಅರ್ಜುನ್ ಜನಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಸೊ ಈ ವಿಷಯವನ್ನು ಪ್ರಶಾಂತ್ ಸಂಬರ್ಗಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಹಂಚ್ಕೊಂಡ್ಮೇಲೆ ತುಂಬ ಚರ್ಚೆಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಶಾಂತ್ ಸಂಬರ್ಗಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಸ್ನೇಹಿತನಾದಂತಹ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸಂಗೀತ ನಿರ್ದೇಶಕರಾಗಿರೋಂತಹ, ಹಾಗೆ ಅವರು TV ಒಂದು ಶೋನಲ್ಲಿ ಜಡ್ಜಾಗಿ ಕೂಡ ಇದ್ದರು, ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ 2 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನನ್ನ ಸ್ನೇಹಿತನಿಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಹಾಗೆಯೇ ಏನಿದ್ದಾರೆ ಡಿ ಬಾಸ್ ಅಲ್ಲ, ಇವಾಗ ಅವರು ಆರ್ ಬಾಸ್ ಅಂದರೆ ರೌಡಿ ಬಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಸುಮಾರು ಚರ್ಚೆಗಳು ನಡೀತಾ ಇತ್ತು, ಯಾರಿರ್ಬೋದು ಆ ವ್ಯಕ್ತಿ ಅಂತ. ಸೊ ಎಲ್ಲರೂ ಹೇಳ್ತಾ ಇರೋದು ಅರ್ಜುನ್ ಜನಿ ಅಂತ. ಪ್ರಶಾಂತ್ ಸಂಬರ್ಗಿ ಅವರು ಹೇಳಿರೋದು ನೋಡಿದ್ರೆ ಅಂದರೆ TV ರಿಯಾಲಿಟಿ ಶೋ ಅಲ್ಲಿ
ಜಡ್ಜಾಗಿ ಇದ್ದವರು, ಹಾಗೆಯೇ ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕರಾಗಿರ್ಬೋದು. 2 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿರೋದು ಅರ್ಜುನ್ ಜನ್ಯ ಅವ್ರಿಗೆ. ಸೊ ಈ ಹೆಸರು ಹೊರಗೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ನಮಗೆ ತಿಳಿಸ್ಕೊಡ್ಬೇಕಾಗಿರೋದು ಒಂದು ಅರ್ಜುನ್ ಜನ್ಯ ಅವರು, ಹಾಗೆಯೇ ಇನ್ನೊಂದು ಪ್ರಶಾಂತ್ ಸಂಬರ್ಗಿ ಅವರು ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದರೂ ಆಗಿತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಇದೇ ರೀತಿ ತುಂಬ ಜನಕ್ಕೆ ಇಂಡಸ್ಟ್ರಿಯಲ್ಲಿ ಇರೋರಿಗೆ ದರ್ಶನ್ ಅವ್ರ ಕಡೆಯಿಂದ, ದರ್ಶನ್ ಅವರ ಫ್ರೆಂಡ್ಸ್ ಕಡೆಯಿಂದ ತುಂಬ ಅನ್ಯಾಯ ಆಗಿದೆಯಂತೆ, ಅಂದರೆ ಹಲ್ಲೆಗೆ ಒಳಗಾಗಿದ್ದಾರಂತೆ. ಸೊ ಯಾರು ಕೂಡ ದೊಡ್ಡ ನಟ ಅಂತ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋಗಿಲ್ವಂತೆ. ಸೊ ಈ ಕೊಲೆ ಕೇಸ್ ಹೊರಗೆ ಬಂದಾಗಲಿಂದ ಇನ್ನಷ್ಟು ಕುತೂಹಲ ವಿಷಯಗಳು ಹೊರಗೆ ಬರ್ತಾ ಇದೆ. ಸೊ ಕಾದು ನೋಡೋಣ ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಏನಾದರೂ ಆಗಲಿ ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರ ಫ್ಯಾಮಿಲಿಯವ್ರಿಗೆ ನ್ಯಾಯ ಸಿಗಬೇಕು. ಕೊಲೆ ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ನಿಮಗೂ ಕೂಡ ಇದೇ ರೀತಿ ಅನಿಸಿದ್ರೆ ಕಮೆಂಟಲ್ಲಿ ನ್ಯಾಯ ಸಿಗಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.